ಬಗ್ಗೆ ನೋಡ್ಕೋಬಹುದು 10,200 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ತುಂಬಾ ಕಷ್ಟದಲ್ಲಿ ಇರ್ತೀರಾ, ಯಾರು ಸಹಾಯ ಮಾಡಿರೋದಿಲ್ಲ ಅಂತ ಟೈಮಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನೋದು ನಿಮಗೆ ಯೂಸ್ ಅನ್ನೋದು ಆಗುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ಬಡ್ಡಿ ಇಲ್ದಂಗೆ 25,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಸೊ ನನಗೆ 10,300 ರೂಪಾಯಿ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ನಾನು ಲೈವ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಅಪ್ಲಿಕೇಶನ್ ಅಂತಾನು ತಿಳಿಸ್ಕೊಡ್ತೀನಿ, ಯಾವ ತರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ತರ ಅಪ್ಲೈ ಮಾಡಬೇಕು ಅಂತಾನು ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ನನಗೆ ಈ ಅಪ್ಲಿಕೇಶನ್ ಅಲ್ಲಿ ನೀವು ಲೈವ್ ಆಗಿ ನೋಡ್ಕೋಬಹುದು 10,200 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ಅಂದ್ರೆ ಅವೈಲೇಬಲ್ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ ಯೂಸ್ ಅನ್ನೋದು ಮಾಡ್ಕೋಬಹುದು ಈ ಅಪ್ಲಿಕೇಶನ್ ನ. ಸೊ ಈ ಅಪ್ಲಿಕೇಶನ್ ಅಲ್ಲಿ ಬಡ್ಡಿ ಇಲ್ದಂಗೆ ನೀವು ಸಾಲ ಅನ್ನೋದು ಪಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು ಬಿಲ್ ರೀಚಾರ್ಜಸ್ ಮತ್ತೆ ಫಾಸ್ಟ್ ಟ್ಯಾಗ್, ಸಿಲಿಂಡರ್ ಇದೆಲ್ಲ ರೀಚಾರ್ಜ್ ಅನ್ನೋದು ಮಾಡ್ಕೋಬಹುದು. ಅಕಸ್ಮಾತ್ ಏನಾದ್ರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಾಸ್ತಿ ಜನಕ್ಕೆ ಈ ಅಪ್ಲಿಕೇಶನ್ ಅಲ್ಲೇ ಸಾಲ ಸಿಗ್ತಿರೋದು. 1,000ದಿಂದ ಈ ಅಪ್ಲಿಕೇಶನ್ ಅಲ್ಲಿ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದು ಸಿಗ್ತಿದೆ. ಈ ಅಪ್ಲಿಕೇಶನ್ ನ ಒಂದ್ಸಲ ಟ್ರೈ ಮಾಡಬಹುದು. ಕೆಳಗಡೆ ಇನ್ನೊಂದು ಅಪ್ಲಿಕೇಶನ್ ಕೊಟ್ಟಿರ್ತೀನಿ. ಈ 2 ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಬಹುದು. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಅಲ್ಲಿ ನನಗೆ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಿಗ್ಗಿ ಆರ್ಡರ್ ಮಾಡಬಹುದು, ನೀವು ರೀಚಾರ್ಜ್ ಮಾಡಬಹುದು, ಬ್ರಾಡ್ಬ್ಯಾಂಡ್ ರೀಚಾರ್ಜಸ್, ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲ ಪೇ ಅನ್ನೋದು ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ನನ್ನ ಟ್ರಾನ್ಸಾಕ್ಷನ್ಸ್ ಅನ್ನೋದು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಅನ್ನೋದು ಮಾಡಿದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೋಬಹುದು. 9,000 ರೂಪಾಯಿವರೆಗೂ ನಾನು ಸಾಲ ಅನ್ನೋದು ಪಡ್ಕೊಂಡಿದ್ದೀನಿ. ಹೈಯೆಸ್ಟ್ ಅಂತಂದ್ರೆ 9,000 ರೂಪಾಯಿವರೆಗೂ ನಾನು ಸಾಲ ಅನ್ನೋದು ಪಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ಬೋದು ಈ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಅಲ್ಲಿ ನಾನು ಕಷ್ಟಕ್ಕೆ ಅನ್ನೋದು ಆಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಎಮರ್ಜೆನ್ಸಿ ದುಡ್ಡಿರೋದಿಲ್ಲ ಅಂತ ಟೈಮಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡಬೇಕಿರುತ್ತೆ ಅಥವಾ ಎಲ್ಲಾದ್ರೂ ಹೋಗ್ಬೇಕಿರುತ್ತೆ ಅಂತ ಟೈಮಲ್ಲಿ ಯೂಸ್ ಅನ್ನೋದು ಆಗುತ್ತೆ. ಇದನ್ನ ರ್ಯಾಪಿಡೋಗೆ ಯೂಸ್ ಮಾಡಬಹುದು, ಕ್ಯಾಬ್ಸ್ಗೆ ಯೂಸ್ ಮಾಡಬಹುದು, ಎಲ್ಲದಕ್ಕೂ ಯೂಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು ಜೆಪ್ಟೋಗೆ ಯೂಸ್ ಮಾಡ್ಕೋಬಹುದು, ಎಲ್ಲ ತರದಕ್ಕೂ ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಅಲ್ಲಿ ನಾನು ಯಾವ ತರ ಸಾಲ ಪಡ್ಕೊಂಡಿದ್ದೆ ಅಂತಂದ್ರೆ ಪಾರ್ಕ್ ಪ್ಲಸ್ ಅಂತ ಒಂದು ಆಪ್ ಇದೆ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಟ್ಟು ಫಾಸ್ಟ್ ಟ್ಯಾಗ್ಗೆ ರೀಚಾರ್ಜ್ ತರ ಮಾಡಿಬಿಟ್ಟು ಅದ್ರ ಮುಖಾಂತರ ನಾನು ಸಾಲ ಅನ್ನೋದು ಪಡ್ಕೊಂಡಿದ್ದೆ. ನಾನು ರೀಫಂಡ್ ಅನ್ನೋದು ಮಾಡ್ಕೊಂಡಿದ್ದೆ. ಅದ್ರ ಮುಖಾಂತರ ನೀವು ಪಡ್ಕೋಬಹುದು. ಬಡ್ಡಿ ಇಲ್ದಂಗೆ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ ಈ ಅಪ್ಲಿಕೇಶನ್ ಅಲ್ಲಿ. ನಾನು ತಗೊಂಡಿದ್ದು ಮೇ 7ನೇ ತಾರೀಕು. ನಾನು ರೀಪೇಮೆಂಟ್ ಮಾಡಿದ್ದು ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ. ಜುಲೈ 3ನೇ ತಾರೀಕು ಅನ್ನೋದು ಮಾಡಿದ್ದೀನಿ. 9,000ಕ್ಕೆ 9,000 ರೂಪಾಯಿ ಪೇ ಅನ್ನೋದು ಮಾಡಿದ್ದೀನಿ. ಲೇಟ್ ಫೀಸ್ ಅಂತ ಹೇಳ್ಬಿಟ್ಟು 600 ರೂಪಾಯಿ ಅನ್ನೋದು ಹಾಕಿದ್ರು. ನಾನು ಲೇಟ್ ಫೀಸ್ ನ ರಿವರ್ಸ್ ಮಾಡ್ಕೊಬಿಟ್ಟೆ. ಸೊ ಅದರಿಂದ ನನ್ನ ಬಡ್ಡಿ ಏನು ಕಟ್ಟಲಿಲ್ಲ. ಲೇಟ್ ಫೀಸ್ ಹಾಕುತ್ತಾರೆ ಒಂದು ತಿಂಗಳಲ್ಲಿ. ನೀವೇನಾದ್ರೂ 1 ತಿಂಗಳು ಒಳಗಡೆ ಕಟ್ಟಿಲ್ಲ ಅಂತಂದ್ರೆ ಲೇಟ್ ಫೀಸ್ ಅನ್ನೋದು ಇರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಅಲ್ಲಿ ನನಗೆ ಲಿಮಿಟ್ ನೋಡೋದಾದ್ರೆ 10,200 ರೂಪಾಯಿ ಐತೆ. ನಿಮಗೆ ಎಷ್ಟೈತೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ನೋಡೋದಕ್ಕೆ ಈ ತರ ಸಿಗುತ್ತೆ. ಸಿಂಪಲ್ ಶಾಪ್ ನಾವು ಪೇ ಲೇಟರ್ ಅಂತ ಸರ್ಚ್ ಮಾಡಿ ನಿಮಗೆ ಈ ತರ ಸಿಗುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.